ಹಲೋ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತಿಸುತ್ತಾ, ಮೊನ್ನೆಯ ವಿಡಿಯೋನಲ್ಲಿ ನಾನು ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ಒಂದು ಟಾಪಿಕ್ಕಿನ ಬಗ್ಗೆ ಬಿಗಿನಿಂಗ್ನಲ್ಲಿ ರಾಷ್ಟ್ರಶಕ್ತಿಯ ಮೂಲಾಂಶಗಳಂತಂದರೆ ಏನು, ರಾಷ್ಟ್ರಶಕ್ತಿಯ ಮೂಲಾಂಶಗಳನ್ನು ಯಾವೆಲ್ಲ ವಿದ್ವಾಂಸರು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ, ಕೆಲವರು ಅವುಗಳನ್ನು ಸಾಮಾಜಿಕ, ಆಮೇಲೆ ಐಡಿಯೇಷ್ನಲ್, ಜೊತೆಗೆ ಟ್ಯಾಂಜಿಬಲ್, ಇನ್ಟ್ಯಾಂಜಿಬಲ್ ಅಂಥೇಳಿ ಈ ರೀತಿಯಾಗಿ ವರ್ಗೀಕರಣ ಮಾಡ್ತಾ ಬಂದಿದ್ದಾರೆ. ಇವಾಗ ನಾವು ಆ ಎಲ್ಲ ವರ್ಗೀಕರಣಗಳಲ್ಲಿ ನಮ್ಮ ಭಾರತದವರೇ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಮಲ್ಹೋತ್ರಾ ಅಂತಕ್ಕಂಥವರು ತಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥ ಪುಸ್ತಕದಲ್ಲಿ ರಾಷ್ಟ್ರಶಕ್ತಿಯ ಮೂಲಾಂಶಗಳನ್ನು ಒಟ್ಟು 5 ವಿಧದಲ್ಲಿ ವಿಂಗಡಿಸಿದ್ದಾರೆ. ಆ 5 ವಿಧದ ವಿಂಗಡಿಕೆಯಲ್ಲಿ ನಾವು ಫಸ್ಟ್ ಮಣ್ಣಿನ ಸೈಡ್ನಲ್ಲಿ ಈ 5 ವಿಧಗಳಲ್ಲಿ ಮೊದಲನೆಯದು ಜಿಯೋಗ್ರಫಿಕಲ್ ಅಥವಾ ಭೌಗೋಳಿಕ ಅಂಶಗಳು ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಶಕ್ತಿಯನ್ನು ಒದಗಿಸ್ತವೆ. ಅಂದರೆ ಭೌಗೋಳಿಕ ಅಂಶಗಳಲ್ಲಿ ರಾಷ್ಟ್ರದ ಸ್ಥಾನ ಅಂತಂದರೆ ಅದು ಎಲ್ಲಿ ನೆಲೆಗೊಂಡಿದೆ, ಜೊತೆಗಾಗಿ ರಾಷ್ಟ್ರದ ಗಾತ್ರ ಆಗಿರ್ಬೋದು, ಆಮೇಲೆ ಭೂ ಮೇಲ್ಮೈ ಲಕ್ಷಣಗಳಾಗಿರ್ಬೋದು, ಆಮೇಲೆ ವಾಯುಗುಣವಾಗಿರ್ಬೋದು, ಇವೆಲ್ಲವುಗಳು ಕೂಡ ಒಂದು ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಶಕ್ತಿಯನ್ನು ತುಂಬುತ್ತವೆ ಅಂತಕ್ಕಂಥ ಅಂಶಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಐ ಹೋಪ್ ದಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪ್ರಾಪರ್ಲಿ ವೆಂಟ್ ಥ್ರೂ ದ ವಿಡಿಯೋ ಆ್ಯಂಡ್ ಮೇಡ್ their own handout so that it will be helpful for them in the upcoming examinations. ಯಾಕಂತಂದರೆ I have made it already very clear that the government is going to conduct your examinations in the month of August. ಮತ್ತೊಮ್ಮೆ ಪುನಃ ನಾನು ನಿಮಗೆ ಅದನ್ನು ಎಂಫಾಸಿಸ್ ಕೊಟ್ಟು ಅಂದರೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಸರ್ಕಾರ ಎಕ್ಸಾಮನ್ನು ನಡೆಸೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ, ಹಾಗಾಗಿ ಯು ಪೀಪಲ್ ಶುಡ್ ಬಿ ವೆರಿ ಕೇರ್ಫುಲ್. ಇವಾಗ ರಾಷ್ಟ್ರಶಕ್ತಿಯ ಮೂಲಾಂಶಗಳ ಮುಂದುವರಿದ ಭಾಗವನ್ನು ನಾವು ಇವಾಗ ನೋಡೋಣ. ಇವಾಗ ರಾಷ್ಟ್ರಶಕ್ತಿಯ ಮೂಲಾಂಶಗಳಲ್ಲಿ 2ನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಹಾಗಾಗಿ ನೀವು ರಾಷ್ಟ್ರಶಕ್ತಿಯ ಮೂಲಾಂಶಗಳಲ್ಲಿ ಈಗ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಯಾವ ಥರ ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುತ್ತವೆ ಅಂತಕ್ಕಂಥ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಇವಾಗ ನೆಕ್ಸ್ಟ್ ನಾವು ರಾಷ್ಟ್ರಶಕ್ತಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಶಕ್ತಿಯನ್ನು ತುಂಬುತ್ತದೆ ಅಂತಕ್ಕಂಥದ್ದನ್ನು ಇವಾಗ ನಾವು ನೋಡೋಣ. ನಿಮಗೆ ನೆನಪಿರಲಿ, ನಾವು ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ಒಂದು ಯುಗದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಜೀವನದ ಘಟಕವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಆವರಿಸ್ಕೊಂಡಿವೆ, ಹೌದಾ? ಅದು ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಫೋನ್ನಿಂದ ಹಿಡಿದು ನಮ್ಮ ಮನೆಯಲ್ಲಿರ್ತಕ್ಕಂಥ ಫ್ಯಾನ್ನಿಂದ ನಾವು ಬರೀತಕ್ಕಂಥ ಪೆನ್ನಿನವರೆಗೆ ಎವ್ರಿಥಿಂಗ್ ಈಸ್ ದ ಪ್ರಾಡಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಾಗಿ ಯಾವ ರಾಷ್ಟ್ರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವೋ ಆಟೋಮೆಟಿಕ್ಕಾಗಿ ಆ ರಾಷ್ಟ್ರಗಳು ಪ್ರಪಂಚದಲ್ಲಿ ಶಕ್ತಿಶಾಲಿ ರಾಷ್ಟ್ರಗಳು, ಗ್ರೇಟ್ ಪವರ್, ಸೂಪರ್ ಪವರ್ಗಳು ಅಂತ ಹೇಳಿ ಕರೆಸ್ಕೊಳ್ತವೆ. ಯಾವ ರಾಷ್ಟ್ರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿಲ್ವೋ ಅವುಗಳ ನೇರ ಪರಿಣಾಮ ಅವುಗಳ ಕೃಷಿಯ ಮೇಲೇನೂ ಆಗಿದೆ, ಅವುಗಳ ಕೈಗಾರಿಕೆ ಮೇಲೇನೂ ಕೂಡ ಆಗಿದೆ, ಅವುಗಳ ಇತರೆ ಸೇವಾ ವಲಯಗಳ ಮೇಲೇನೂ ಕೂಡ ಅದರ ಬ್ಯಾಡ್ ಇಂಪ್ಯಾಕ್ಟ್ ಆಗಿದೆ, ಹೌದಾ? ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಸಾಫ್ಟ್ ಪವರ್ ಮತ್ತು ಒಂದು ರಾಷ್ಟ್ರಕ್ಕೆ ಕೊಯಸಿವ್ ಅಥವಾ ಹಾರ್ಡ್ ಪವರ್ ಎರಡೂಗಳನ್ನು ಕೊಡುವುದರಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸುತ್ತೆ. ಇವಾಗ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ಕ್ಷೇತ್ರದಲ್ಲಿ ಫಸ್ಟ್ ನೀವು ಯಾರನ್ನು ನೆನಪಿಟ್ಕೋಬೇಕಂತಂದರೆ ಮೊದಲನೇ ಪಾಯಿಂಟ್ ಕೈಗಾರಿಕಾ ಸಾಮರ್ಥ್ಯ. ನಿಮಗೇನು ನೆನಪಿಲ್ಲ ಅಂತಂದರೆ ನಾವು ಟುಡೇ ವಿ ಆರ್ ಲಿವಿಂಗ್ ಇನ್ ದ ಏಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಟ್ ದ ಸೇಮ್ ಟೈಮ್ ನಾವು ಇವಾಗ ವಿ ಆರ್ ಲಿವಿಂಗ್ ಇನ್ ದ ಏಜ್ ಆಫ್ ಇಂಡಸ್ಟ್ರಿಯಲೈಸೇಷನ್. ನಾವು ಕೂಡ ಇವತ್ತು ಕೈಗಾರಿಕಾಕರಣದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವಾಗ ನಿಮ್ಮ ಸುತ್ತಮುತ್ತಲು ನೀವು ಜಸ್ಟ್ ಒಂದು ಲುಕ್ಕನ್ನು ನೀವು ಏನಾದರೂ ನಿಮ್ಮ ಜಸ್ಟ್ ಗ್ಲಾನ್ಸ್ ಮಾಡಿದರೆ ಸಾಕು, ಒಂದು ಲುಕ್ಕನ್ನು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳ ಮೇಲೆ ಹಾಕಿ ಆಲ್ಮೋಸ್ಟ್ ತಯಾರಾಗಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗಳೇ. ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗಳು ಏನಂತಂದರೆ ದೀಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿ ಇಂಡಸ್ಟ್ರೀಸ್ ಅಂತಕ್ಕಂಥ ಪರಿಕಲ್ಪನೆಯನ್ನು ನೀವು ನೆನಪಿಟ್ಕೊಳ್ಬೇಕು. ಹಾಗಾಗಿ ಕೈಗಾರಿಕಾ ಸಾಮರ್ಥ್ಯ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಸಾಮರ್ಥ್ಯ. ಇವಾಗ ನೋಡಿ, ಬ್ರಿಟನ್ ಅಂತಕ್ಕಂಥದ್ದು, ಫ್ರಾನ್ಸ್ ಅಂತಕ್ಕಂಥದ್ದು, ಜರ್ಮನಿ ಅಂತಕ್ಕಂಥದ್ದು, ಅಮೇರಿಕ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಯಾವ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಧಿಸ್ತಾವೋ, ಯಾವೆಲ್ಲ ರಾಷ್ಟ್ರಗಳ GDP ದರ ಹೆಚ್ಚಿಗೆ ಪ್ರಮಾಣದಲ್ಲಿದೆಯೋ, ಈ GDP ದರ ಅಂತಕ್ಕಂಥದ್ದು ಅಥವಾ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು, NDP ಅಂತಕ್ಕಂಥದ್ದು ಅಥವಾ GDP ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಹೆಂಗೆ ನಿರ್ಧಾರ ಆಗುತ್ತೆ ಅಂತಂದರೆ ಒಂದು ರಾಷ್ಟ್ರಗಳು ಎಷ್ಟು ಪ್ರಮಾಣದ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ, ಹೌದಾ? ಇವಾಗ ನೀವು ಏನು ಗಮನಿಸಬೇಕಂತಂದರೆ ಒಂದು ಬಲಿಷ್ಠ ಕೈಗಾರಿಕಾ ಅಡಿಪಾಯವು ಒಂದು ರಾಷ್ಟ್ರಕ್ಕೆ ಯುದ್ಧ ಮತ್ತು ಶಾಂತಿ ಎರಡೂ ಸಂದರ್ಭದಲ್ಲಿ ಶಕ್ತಿಯನ್ನು ಒದಗಿಸ್ತದೆ, ಹೌದಾ? ಒಂದು ರಾಷ್ಟ್ರಕ್ಕೆ ಒಂದು ಸ್ಟ್ರಾಂಗ್ ಇಂಡಸ್ಟ್ರಿಯಲ್ ಬೇಸ್ ಏನಾದರೂ ಇದ್ದರೆ ಯುದ್ಧದ ಸಮಯದಲ್ಲಿಯೂ ಕೂಡ ಅದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುತ್ತದೆ.
ಜೊತೆಗೆ ಶಾಂತಿಯ ಕಾಲದಲ್ಲಿಯೂ ಕೂಡ ಅದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಯುದ್ಧದ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ರಾಷ್ಟ್ರಕ್ಕೆ ಒಂದು ಸ್ಟ್ರಾಂಗ್ ಕೈಗಾರಿಕಾ ಬೇಸ್ ಇವಾಗ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಭಾರತದಲ್ಲಿ ನೋಡಿದರೆ HAL ಅಂತಿದೆ. ಭಾರತದಲ್ಲಿ DRDO ಅಂತಕ್ಕಂಥ ತನ್ನದೇ ಆದ ಸೈನಿಕದ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಸಂಸ್ಥೆ ಇದೆ. ಜೊತೆಗೆ ಇನ್ನೂ ಹಲವಾರು ಸಂಸ್ಥೆಗಳು ಇವಾಗ ಏನು ಮಾಡಿದಾವೆ ಅಂತಂದರೆ ಭಾರತದಲ್ಲಿ ಈ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿವೆ. ಇವನ್ ನೀವು ಅಮೇರಿಕಾದಲ್ಲಿ ಹೋದರೆ ಲಾಕ್ಹೀಡ್ ಮಾರ್ಟಿನ್ ಅಂತಕ್ಕಂಥವ್ರು, ಬೋಯಿಂಗ್ ಅಂತಕ್ಕಂಥವ್ರು, ಇವಾಗ ಸ್ಪೇಸ್ ಎಕ್ಸ್ ಅಂತಕ್ಕಂಥ ಹೊಸ ಕಂಪ್ನಿಯನ್ನು ಅಮೇರಿಕನ್ಸ್ ಕಟ್ಕೊಂಡಿದ್ದಾರೆ. ಇವೆಲ್ಲವುಗಳು ಏನು ಮಾಡ್ತಾವೆ ಅಂತಂದರೆ ಒಂದು ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೈಗಾರಿಕಾ ಸಹಾಯದಿಂದ ಇವು ರಾಷ್ಟ್ರಗಳು ಏನು ಮಾಡ್ತವೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತವೆ, ಪ್ರೊಡಕ್ಷನ್ ಮಾಡ್ತಾ ಇರ್ತವೆ. ಈವನ್ ಈ ಕೈಗಾರಿಕಾ ಸಾಮರ್ಥ್ಯ ಒಂದು ದೇಶಕ್ಕೆ ಶಾಂತಿಯ ಕಾಲದಲ್ಲಿ ಅಂತಂದರೆ ಕೈಗಾರಿಕೆಗಳು ಬೆಳವಣಿಗೆ ಆದಂತೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ಉದ್ಯೋಗಾವಕಾಶಗಳು ಸೃಷ್ಟಿಯಾದಂತೆ ಜನರ ತಲಾ ವರಮಾನ ಹೆಚ್ಚಾಗುತ್ತೆ. ಜನರ ತಲಾ ವರಮಾನ ಹೆಚ್ಚಾದಂತೆ ಅವರ ಆದಾಯ ಹೆಚ್ಚಾಗುತ್ತೆ. ಅವರ ಆದಾಯ ಹೆಚ್ಚಾದಂತೆ ಅವರ ಕೊಂಡುಕೊಳ್ಳುವಿಕೆ ಸಾಮರ್ಥ್ಯನೂ ಕೂಡ ಹೆಚ್ಚಾಗುತ್ತೆ. ಕೊಂಡುಕೊಳ್ಳುವಿಕೆ ಸಾಮರ್ಥ್ಯ ಹೆಚ್ಚಾದಂತೆ ತಂತಾನೇ ಬೇಡಿಕೆ ಅಂತಕ್ಕಂಥದ್ದು ಉಂಟಾಗುತ್ತೆ ಮತ್ತು ಬೇಡಿಕೆ ಉಂಟಾದಂತೆ ಪೂರೈಕೆಯೂ ಕೂಡ ಹೆಚ್ಚಾಗ್ತದೆ. ಇದಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಚೈನ್ ರಿಯಾಕ್ಷನ್, ಅವ್ರು ಇದನ್ನು ನಾವು ಎಕನಾಮಿಕ್ಸ್ನಲ್ಲಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಅಂತಂದರೆ ಕೈಗಾರಿಕೆಗಳು ಯುದ್ಧ ಮತ್ತು ಶಾಂತಿ ಎರಡೂ ಕಾಲದಲ್ಲಿಯೂ ಕೂಡ ಒಂದು ದೇಶಕ್ಕೆ ಶಕ್ತಿಯನ್ನು ತುಂಬುತ್ತವೆ. ಯಾವುದೇ ಒಂದು ದೇಶದ ಪ್ರಾಥಮಿಕ ಮತ್ತು ತೃತೀಯ ವಲಯದ, ಹೌದಾ, ಅಲ್ಲಿ ದ್ವಿತೀಯ ಅಂತಾಗಿದೆ, ದಯವಿಟ್ಟು ಅದನ್ನು ಚೇಂಜ್ ಮಾಡಿಕೊಳ್ಳಿ. ತೃತೀಯ ವಲಯದ ಬೆಳವಣಿಗೆಯು ನೇರವಾಗಿ ಮತ್ತು ಪರೋಕ್ಷವಾಗಿ ಕೈಗಾರಿಕೆಗಳ ಮೇಲೆ ಅವಲಂಬಿಸಿರುತ್ತೆ. ಈಗ ದೇಶದ ಪ್ರಾಥಮಿಕ ವಲಯ ಅಂತಂದರೆ ಇಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು, ಕೈಗಾರಿಕೆಗಳು ಬೆಳವಣಿಗೆ ಆದಂತೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಮೇಲೂ ಕೂಡ ಅದರ ನೇರ ಪರಿಣಾಮ ಆಗುತ್ತೆ. ಇಂಡಸ್ಟ್ರೀಸ್ಗಳು ಡೆವಲಪ್ಮೆಂಟ್ ಆದಂತೆ ಹೊಸ ಈಗ ನೋಡಿ, ನಾವು ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದರೆ, ಪ್ರಾಚೀನ ಕಾಲ ಅನ್ನೋದಕ್ಕಿಂತಲೂ ತೀರಾ ಇತ್ತೀಚಿನವರೆಗೂ ಕೂಡ ನಾವು ಹೊಲದಲ್ಲಿ ಉಳುಮೆ ಮಾಡುವಾಗ ಎತ್ತುಗಳನ್ನು ಬಳಸ್ತಾ ಇದ್ವಿ. ಬಟ್ ಇವಾಗ ಟ್ರ್ಯಾಕ್ಟರ್ ಬಂದಿದೆ. ಅದರ ಜೊತೆಗೆ ಮಣ್ಣನ್ನು ಹದ ಮಾಡೋಕ್ಕೆ, ಹೊಲಗಳಲ್ಲಿ ಬೆಳೆಗಳನ್ನು ನೆಡುವುದಕ್ಕೆ ಬೇರೆ ಬೇರೆ ವಿಧದ ಆಗಿರ್ತಕ್ಕಂಥ ಯಂತ್ರಗಳು ಬಂದಿವೆ. ಇದರಿಂದ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಾಗಿದೆ. ಈವನ್ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ತೃತೀಯ ವಲಯದಲ್ಲಿ ನಾವು ಸೇವಾ ವಲಯದಲ್ಲಿ ತೆಗೆದುಕೊಂಡ್ರೆ, ಸೇವಾ ವಲಯದಲ್ಲಿ ಸೇವೆಗಳನ್ನು ಒದಗಿಸ್ತಾ ಇರ್ತಕ್ಕಂಥ ವಲಯಗಳಾಗಿರ್ಬೋದು, ಯಾವ್ಯಾವಾಗಿರ್ಬೋದು, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಆಗಿರ್ಬೋದು, ಹೆಲ್ತ್ ಸೆಕ್ಟರ್ ಆಗಿರ್ಬೋದು, IT ಕಂಪ್ನಿಗಳಾಗಿರ್ಬೋದು, ಇವುಗಳು ಕೂಡ ಕೈಗಾರಿಕೆಗಳು ಬೆಳವಣಿಗೆ ಆದಂತೆ ಇವುಗಳ ಬೆಳವಣಿಗೆಯೂ ಕೂಡ ಅಗಾಧ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ. ಟುಡೇ ಇಂಡಿಯಾ ಈಸ್ ಅ ಸಾಫ್ಟ್ವೇರ್ ಜಿಯಾಂಟ್. ಇಂಡಿಯಾ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅಥವಾ ಸೇವಾ ಕ್ಷೇತ್ರದಲ್ಲಿ ಒಂದು ಎತ್ತಿದ ಕೈಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇದು ಹೆಂಗೆ ಸಾಧ್ಯ ಆಯಿತು ಅಂತಂದರೆ, ನಾವು 2ನೇ ಪಂಚವಾರ್ಷಿಕ ಯೋಜನೆಯಿಂದ ಏನೇನು ಕೈಗಾರಿಕೆಗಳನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದರ ನೇರ ಪರಿಣಾಮವೇ ಇವತ್ತು ನಮಗೇನಾಗಿದೆ ಅಂತಂದರೆ, ಭಾರತ ಒಂದು ಸೇವಾ ವಲಯದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರವಾಗಿ ಬೆಳವಣಿಗೆ ಆಗಿದೆ. ಹಾಗಾಗಿ ಇನ್ನೊಂದು ಅತ್ಯಂತ ಪಾಯಿಂಟನ್ನು ನೆನಪಿಟ್ಕೊಳ್ಳಿ, ಮಹತ್ವದ್ದು, ಯಾವುದೇ ದೇಶದ ಪ್ರಗತಿಯನ್ನು ಅಲ್ಲಿನ ಜನರು ಎಷ್ಟು ಪ್ರಮಾಣದ ಕಬ್ಬಿಣವನ್ನು ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆಫ್ ಐರನ್ ಎಷ್ಟಿದೆ ಅಂತಕ್ಕಂಥದ್ದರ ಆಧಾರ ಮೇಲೆ ದೇಶದ ಪ್ರಗತಿಯನ್ನು ಕೂಡ ಲೆಕ್ಕ ಹಾಕೋದನ್ನು, ಅದು ಒಂದು ಎಕನಾಮಿಕ್ಸ್ನಲ್ಲಿ ಒಂದು ಪದ್ಧತಿ ಇದೆ. ದಟ್ ಮೀನ್ಸ್ ದ ಎಕಾನಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆಫ್ ಐರನ್. ಹೌದಾ, ಕಬ್ಬಿನ ಇವತ್ತಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕೈಗಾರಿಕೆಗಳಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲೋಹ. ಹಾಗಾಗಿ ಒಂದು ದೇಶದಲ್ಲಿ ಜನರು ಎಷ್ಟು ಪ್ರಮಾಣದ ಕಬ್ಬಿಣವನ್ನು ಯೂಸ್ ಮಾಡ್ತಾರೋ ಅದರ ಆಧಾರದ ಮೇಲೆ ದೇಶ ಎಷ್ಟು ಪ್ರಮಾಣದ ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನು ಕೂಡ ಎಕನಾಮಿಕ್ಸ್ನಲ್ಲಿ ಲೆಕ್ಕ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ಕೈಗಾರಿಕಾ ಸಾಮರ್ಥ್ಯ ಇವತ್ತು ಜಗತ್ತಿನ ಎಲ್ಲ ಶ್ರೀಮಂತ ರಾಷ್ಟ್ರಗಳು ಕೈಗಾರಿಕಾ ರಾಷ್ಟ್ರಗಳು ಹೌದು. ಬಟ್ ಜಗತ್ತಿನ ಎಲ್ಲ ಹಿಂದುಳಿದ ರಾಷ್ಟ್ರಗಳು ಕೈಗಾರಿಕೆಗಳಲ್ಲಿ ಅವು ಹಿಂದುಳಿದಿವೆ ಅನ್ನೋ ಕಾರಣಕ್ಕೆ ಅವುಗಳು ಕೂಡ ಇವಾಗ ಏನಾಗಿವೆ ಅಂತಂದರೆ ಹಿಂದುಳಿದ ರಾಷ್ಟ್ರಗಳು ಅಂತ ಕರ್ಕೊಂಡಿದ್ದಾವೆ. ಹಾಗಾಗಿ ಕೈಗಾರಿಕೆಗಳು ಬೆಳೆದಂತೆ ನಿಜವಾಗೂ ಕೂಡ ರಾಷ್ಟ್ರದ ಉತ್ಪನ್ನ ಹಾಗೂ ರಾಷ್ಟ್ರದ GDP ದರಗಳಲ್ಲಿ ಬೆಳವಣಿಗೆ ಆಗುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರಕ್ಕೆ ತನ್ನದೇ ಆದ ಸ್ಥಾನಮಾನ ಲಭ್ಯ ಆಗುತ್ತೆ. ತನ್ನದೇ ಆಗಿರತಕ್ಕಂಥ ಒಂದು ವರ್ಚಸ್ಸು ಆ ರಾಷ್ಟ್ರಕ್ಕೆ ಲಭ್ಯ ಆಗುವುದರಿಂದ ಕೈಗಾರಿಕಾ ಸಾಮರ್ಥ್ಯ ಅತ್ಯಂತ ಮುಖ್ಯವಾದದ್ದು. ಎರಡನೇದ್ದು ಕೃಷಿಯ ಸಾಮರ್ಥ್ಯ. ಬರೀ ಕೈಗಾರಿಕೆಗಳನ್ನು ಬೆಳೆಸೋದ್ರಿಂದ ಮಾತ್ರ ಒಂದು ರಾಷ್ಟ್ರಕ್ಕೆ ಶಕ್ತಿ ದೊರಕ್ತದೆ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಯಾಕಂತಂದರೆ ನಾವು ಎಷ್ಟೇ ಏನೇ ಗಳಿಸಿದ್ರೂ ಕೂಡ, ನಮ್ಮ ಹತ್ತಿರ ಎಷ್ಟೇ ದುಡ್ಡಿದ್ರೂ ಕೂಡ, ನಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರೂ ಕೂಡ, ನಮಗೆಲ್ಲರಿಗೂ ಆಹಾರ ಅಂತಕ್ಕಂಥದ್ದು ಒಂದು ಅತ್ಯಂತ ಅವಶ್ಯಕ ಒಂದು ಸರಕು ಕೂಡ, ಒಂದು ಸಾಮಗ್ರಿ ಕೂಡ ಹೌದು. ಹಾಗಾಗಿ ಯಾವುದೇ ಒಂದು ರಾಷ್ಟ್ರ ಶಕ್ತಿಶಾಲಿ ಯಾವಾಗುತ್ತಂತಂದರೆ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಒಂದು ರಾಷ್ಟ್ರ ತಾನಾಗೆ ಉತ್ಪಾದಿಸಬೇಕು. ನೋ ಕಂಟ್ರಿ ಕ್ಯಾನ್ ಬಿ ಇನ್ಫ್ಲೂಯೆನ್ಷಿಯಲ್ ನಾರ್ ಪವರ್ಫುಲ್ ಇನ್ ದ ಇಂಟರ್ನ್ಯಾಷನಲ್ ಅರೇನಾ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಪ್ರೊಡ್ಯೂಸಸ್ ಸಫಿಷಿಯೆಂಟ್ ಫುಡ್ ಫಾರ್ ಇಟ್ಸ್ ಪಾಪ್ಯುಲೇಷನ್.
ಯಾವ ದೇಶವು ತನ್ನದೇ ಆಗಿರ್ತಕ್ಕಂಥ ಜನಸಂಖ್ಯೆಗೆ 3 ಹೊತ್ತಿನ ಅಥವಾ 2 ಹೊತ್ತಿನ ಊಟವನ್ನು ಹಾಕೋದಕ್ಕೆ ಸಾಧ್ಯವಿಲ್ಲವೋ, ಎಂತಹ ಊಟ ಇದು ಪೌಷ್ಟಿಕತೆಯಿಂದ ಕೂಡಿರ್ತಕ್ಕಂಥ ಆಹಾರವನ್ನು ಪೂರೈಸಲು ಸಾಧ್ಯವಿಲ್ಲವೋ ಅಂತಹ ದೇಶದಿಂದ ಕೂಡಿರ್ತಕ್ಕಂಥ ಅಂತಹ ದೇಶದಲ್ಲಿ ಜನಸಂಖ್ಯೆ ಯಾವತ್ತೂ ಕೂಡ ಹಸಿವಿನಿಂದ, ಅನಾರೋಗ್ಯದಿಂದ, ಅಪೌಷ್ಟಿಕತೆಯಿಂದ ಬಳಲ್ತಾ ಇರುತ್ತೆ. ನೀವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ್ದೀರಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಂಗಿರಬೇಕಂತಂದರೆ ಶಿಕ್ಷಿತವಾಗಿರಬೇಕು, ಅದು ಹೆಲ್ದಿಯಾಗಿರಬೇಕು. ಇಂತಹ ಜನಸಂಖ್ಯೆ ರಾಷ್ಟ್ರಕ್ಕೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಆ್ಯನ್ ಅಸೆಟ್, ಅದರ್ವೈಸ್ ದಟ್ ಪಾಪ್ಯುಲೇಷನ್ ಬಿಕಮ್ಸ್ ಅ ಪರ್ಮನೆಂಟ್ ಲಯಾಬಿಲಿಟಿ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಆರ್ ಪುಟ್ ಅ ಗ್ರೇಟ್ ಇಂಪ್ಯಾಕ್ಟ್ ಆನ್ ದಿ ಮೀಗರ್ ರಿಸೋರ್ಸಸ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಹ್ಯಾಸ್ ಅಂತಕ್ಕಂಥದ್ದು. ಅಂದರೆ ರಾಷ್ಟ್ರಕ್ಕೆ ಇಂಥವುಗಳನ್ನು ಏನಾದರೂ ಜನಸಂಖ್ಯೆ ಇದ್ದರೆ ಆ ಜನಸಂಖ್ಯೆ ರಾಷ್ಟ್ರಕ್ಕೆ ಒಂದು ಏನಾಗುತ್ತೆ ಅಂದರೆ ಹೊರೆಯಾಗುತ್ತೆ. ಇಂತಹ ಜನಸಂಖ್ಯೆಗಾಗಿ ರಾಷ್ಟ್ರ ಏನು ಮಾಡಬೇಕಾಗುತ್ತೆ ಅಂತಂದರೆ ತನ್ನ ಮಿತವ್ಯಯ ಸಂಪನ್ಮೂಲಗಳನ್ನು ವ್ಯಯಿಸ್ತಾ ಹೋದರೆ ಇತರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳ ಕಡೆಗೆ ರಾಷ್ಟ್ರಕ್ಕೆ ಸಂಪನ್ಮೂಲಗಳು ಕಮ್ಮಿ ಬಿಡತಕ್ಕಂಥ ಪರಿಸ್ಥಿತಿನೂ ಕೂಡ ಉಂಟಾಗುತ್ತೆ. ಹಾಗಾಗಿ ಯಾವುದೇ ರಾಷ್ಟ್ರ ತನ್ನ ಜನಸಂಖ್ಯೆಗೆ ಫೀಡ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರಬೇಕು. ಬಟ್ ಇವಾಗ ಜಗತ್ತಿನ ಎಲ್ಲ ಮುಂದುವರಿದ ರಾಷ್ಟ್ರಗಳನ್ನು ನೀವು ನೋಡಿ, ಫಾರ್ ಎಕ್ಸಾಂಪಲ್ ನೀವು ಅಮೇರಿಕಾವನ್ನು ತೊಗೊಳ್ಳಿ, ಬ್ರಿಟನ್ ತೊಗೊಳ್ಳಿ, ಜೊತೆಗೆ ಯುರೋಪಿಯನ್ ಖಂಡಗಳಲ್ಲಿ ಬರ್ತಕ್ಕಂಥ ಜರ್ಮನಿ ತೊಗೊಳ್ಳಿ, ಫ್ರಾನ್ಸ್ ತೊಗೊಳ್ಳಿ, ಹೌದಾ? ಇಂತಹ ಎಲ್ಲ ರಾಷ್ಟ್ರಗಳು ತಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೂಡ ಉತ್ಪಾದನೆ ಮಾಡ್ಕೊಳ್ತವೆ ಮತ್ತು ಹೆಚ್ಚುವರಿ ಆಹಾರವನ್ನು ಇವಾಗ ಅವು ಹೊರ ದೇಶಗಳಿಗೂ ಕೂಡ ರಫ್ತು ಮಾಡ್ತವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇನ್ನೊಂದು ಏನು ನೆನಪಿಟ್ಕೊಳ್ಬೇಕಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕೃಷಿಯಿಂದ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸರಕುಗಳು ಆಯಾತ ಮತ್ತು ನಿರ್ಯಾತದ ಅತ್ಯಂತ ಪ್ರಮುಖ ಮೂಲಗಳು ಕೂಡ ಹೌದು. ಅದಕ್ಕಾಗಿಯೇ ಇವಾಗ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥ ಸಂಘಟನೆಯೂ ಕೂಡ ಅಲ್ಲಿ ಇದೆ. ಭಾರತದ ಎಷ್ಟೋ ಪ್ರಾಡಕ್ಟ್ಗಳು ಇವಾಗ ಏನಾಗುತ್ತವೆ ಅಂತಂದರೆ ಫಾರಿನ್ಗಳಿಗೆ ಹೋಗುತ್ತವೆ, ಫಾರಿನದ ಎಷ್ಟೋ ಪ್ರಾಡಕ್ಟ್ಗಳು ಕೂಡ ಭಾರತಕ್ಕೆ ಬರ್ತವೆ. ಹಾಗಾಗಿ ಕೃಷಿಯ ಸಾಮರ್ಥ್ಯಗಳು ಕೂಡ ಅತ್ಯಂತ ಇಂಪಾರ್ಟೆಂಟ್. ಭಾರತದಲ್ಲಿ ನೀವು 1967-68ನೇ ದಶಕದವರೆಗೂ ನಾವು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ವಿ ಆರ್ ನಾಟ್ ಸೆಲ್ಫ್ ಡಿಪೆಂಡೆಂಟ್, ವಿ ವೇರ್ ಟೋಟಲಿ ಡಿಪೆಂಡೆಂಟ್ ಅಪಾನ್ US ಫಾರ್ ಅವರ್ ಫುಡ್ ರಿಕ್ವೈರ್ಮೆಂಟ್ಸು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇನ್ ದೋಸ್ ಡೇಸ್ ವಿ ಯೂಸ್ ಟು ಇಂಪೋರ್ಟ್ ಫುಡ್ ಗ್ರೇನ್ಸ್, ಎಸ್ಪೆಷಲಿ ವೀಟ್ ಅಂತಕ್ಕಂಥ ಒಂದು ಫುಡ್ ಗ್ರೇನ್ಸನ್ನು ನಾವು ಅಮೇರಿಕಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಅಮೇರಿಕಾ P480 ಅಂತಕ್ಕಂಥ ಒಂದು ಯೋಜನೆ ಕೆಳಗಡೆ ಭಾರತಕ್ಕೆ ಆಹಾರವನ್ನು ಸರಬರಾಜು ಮಾಡ್ತಾ ಇತ್ತು. ಬಟ್ ಭಾರತ ಏನು ಮಾಡ್ಕೊಳ್ತಾ ಅಂತಂದರೆ ನಿಜವಾಗೂ ಕೂಡ ಇಟ್ ಈಸ್ ಅ ವೆರಿ ಹ್ಯುಮಿಲೇಟಿಂಗ್ ಕಂಡೀಷನ್, ಅವಮಾನಕರ ಸ್ಥಿತಿ. ಯಾಕಂತಂದರೆ ನಮ್ಮ ಆಹಾರಕ್ಕಾಗಿ ನಾವು ಮತ್ತೊಬ್ಬರ ಮುಂದೆ ಕೈ ಚಾಚುವಾಗ ನಮ್ಮ ದೇಶಕ್ಕೆ ಯಾವುದೇ ರಾಷ್ಟ್ರಗಳು ನಿಜವಾಗೂ ಕೂಡ ಒಂದು ಬೆಲೆ ಕೊಡಲ್ಲ ಅಂತ ಗೊತ್ತಾಗಿ ಭಾರತ ಗ್ರೀನ್ ರೆವಲ್ಯೂಷನನ್ನು ಆರಂಭಿಸ್ತು. ಇವಾಗ ನಿಮಗೆ ಗೊತ್ತಿರಲಿ, ಭಾರತ ಇವತ್ತು ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿನ ಮುಂಚೂಣಿ ರಾಷ್ಟ್ರಗಳಲ್ಲಿ ನಾವು ಕೂಡ ಒಂದು ರಾಷ್ಟ್ರ. ನಾವು ಎಷ್ಟೋ ಪದಾರ್ಥಗಳನ್ನು, ಎಷ್ಟೋ ಕೃಷಿ ಉತ್ಪನ್ನಗಳನ್ನು ಇವತ್ತು ಫಾರಿನ್ಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಪ್ರತಿ ವರ್ಷ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಂದ ಭಾರತಕ್ಕೆ ಕೋಟ್ಯಾಂತರ ರೂಪಾಯಿಗಳ ವರಮಾನ ಕೂಡ ಬರುತ್ತೆ. ಹಾಗಾಗಿ ಒಂದು ರಾಷ್ಟ್ರಕ್ಕೆ ಕೃಷಿ ಉತ್ಪಾದನೆಯು ಕೂಡ ಅಷ್ಟೇ ಮಹತ್ವ. ಯಾಕಂತಂದರೆ ಕೈಗಾರಿಕಾ ಪ್ರಗತಿಯು ನೇರವಾಗಿ ಕೃಷಿಯ ಪ್ರಗತಿಯ ಮೇಲೇ ಅವಲಂಬಿಸಿರುತ್ತೆ. ಯಾಕಂತಂದರೆ ಕೈಗಾರಿಕೆಯಲ್ಲಿ ಮ್ಯಾನುಫ್ಯಾಕ್ಚರ್ ಅಥವಾ ಸಂಸ್ಕರಿತ ವಸ್ತುಗಳು ತಯಾರಾಗೋದು ಎಲ್ಲಿದ್ದಂತಂದರೆ ಕೃಷಿಯಿಂದ ಪಡ್ಕೊಂಡಿರ್ತಕ್ಕಂಥ ಕಚ್ಚಾ ವಸ್ತುಗಳು ಹೆಚ್ಚಾದಂತೆ ಕೈಗಾರಿಕೆಗಳು ಕೂಡ ಏನಾಗ್ತಾವೆ ಅಂತಂದರೆ ಬೆಳೀತವೆ. ಫಾರ್ ಎಕ್ಸಾಂಪಲ್ 18ನೇ ಶತಮಾನದಲ್ಲಿ ಭಾರತದಲ್ಲಿರ್ತಕ್ಕಂಥ ಹತ್ತಿಯನ್ನು ಏನು ಬ್ರಿಟನ್ಗೆ ಹೋದರು, ಅಲ್ಲಿ ಇದರಿಂದ ಬ್ರಿಟನ್ನಲ್ಲಿ ಏನಾಯ್ತು ಅಂತಂದರೆ ಈ ಮ್ಯಾಂಚೆಸ್ಟರ್ ಅಂತಕ್ಕಂಥ ನಗರ ಅತ್ಯಂತ ಕೈಗಾರಿಕೆಗಳಲ್ಲಿ, ಹತ್ತಿ ಬಟ್ಟೆ ಕೈಗಾರಿಕೆಗಳಲ್ಲಿ ಫೇಮಸ್ ಆಯಿತು. ಅದಕ್ಕಾಗಿ ಯಾವುದೇ ದೇಶದಲ್ಲಿ ಬರೀ ಕೈಗಾರಿಕೆಗಳು ಮಾತ್ರ ಪ್ರಗತಿ ಹೊಂದಿದ್ರೆ ಸಾಲದಲ್ಲ, ಅದರ ಜೊತೆಗೆ ಪ್ರಾಥಮಿಕ ವಲಯ ಅಂತ ನಾವೇನು ಕರಿತೀವಿ, ಈ ಪ್ರಾಥಮಿಕ ವಲಯನೂ ಕೂಡ ಪ್ರಗತಿ ಹೊಂದಿದರೆ ರಾಷ್ಟ್ರಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಒದಗಿಸುವುದರಲ್ಲಿ ಎರಡು ಮಾತು ಇಲ್ಲ. ಇನ್ನು ಮೂರನೇದಾಗಿ ಮಿಲಿಟರಿ ಸಾಮರ್ಥ್ಯ ಅಂತಂದರೆ ಸೈನಿಕರ ಸಂಖ್ಯೆ ಮತ್ತು ಒಂದು ದೇಶ ಹೊಂದಿರತಕ್ಕಂಥ ಶಸ್ತ್ರಾಸ್ತ್ರಗಳ ಸಂಗ್ರಹ. ದೀಸ್ 2 ಫ್ಯಾಕ್ಟರ್ಸ್ ಇಂಟಿಗ್ರೇಟೆಡ್ಲಿ ಕ್ರಿಯೇಟ್ ಮಿಲಿಟರಿ ಪವರ್. ಈ ಎರಡೂ ಸಾಮರ್ಥ್ಯಗಳು ಒಟ್ಟಾಗಿ ಕೂಡಿಕೊಂಡು ಇವಾಗ ಮಿಲಿಟರಿ ಶಕ್ತಿಯನ್ನು ಹುಟ್ಟಾಕ್ತವೆ. ಹೌದಾ? ಇವಾಗ ನೀವು ಅತ್ಯಂತ ಮಹತ್ವದ ಪಾಯಿಂಟನ್ನು ನೆನಪಿಡಿ. ನಾನು ಮೊನ್ನೆ ಹೇಳುವಾಗ ಇವಾಗ ಒಂದು ರಾಷ್ಟ್ರದ ಶಕ್ತಿಯನ್ನು ನಾವು ಒಂದು ಎಕನಾಮಿಕ್ ಪವರ್, ಇನ್ನೊಂದು ಇನ್ ಟರ್ಮ್ಸ್ ಆಫ್ ಮಿಲಿಟರಿ ಪವರ್, ಈ ಎರಡೂ ಕ್ಷೇತ್ರಗಳಲ್ಲಿ ಯಾರು ಬಲಿಷ್ಠ ಇದ್ದಾರೋ ಅಂತಹ ರಾಷ್ಟ್ರಗಳನ್ನು ನಾವು ಇವಾಗ ಸೂಪರ್ ಪವರು, ಗ್ರೇಟ್ ಪವರು, ಮಿಡಲ್ ಪವರು, ರೈಸಿಂಗ್ ಪವರ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಮಿಲಿಟರಿ ಶಕ್ತಿ ಅಂತದ್ದು ಒಂದು ರಾಷ್ಟ್ರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಕ್ತಿ. ಮಿಲಿಟರಿ ಶಕ್ತಿಯ ಸಹಾಯದಿಂದ ಒಂದು ರಾಷ್ಟ್ರ ಏನು ಮಾಡ್ಕೊಳ್ಬೋದು ಅಂತಂದರೆ ಇನ್ನೊಂದು ರಾಷ್ಟ್ರದ ಮೇಲೆ ತನ್ನ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ಬೋದು, ಇನ್ನೊಂದು ರಾಷ್ಟ್ರದ ಜೊತೆಗೆ ತನಗೆ ಏನು ಬೇಕಲ್ಲ ಅದನ್ನು ಮಾಡಿಸ್ಕೊಳ್ಬೋದು, ಇಲ್ಲಂತಂದರೆ ತನಗೆ ಏನು ಬೇಡವೋ ಅದನ್ನು ಇನ್ನೊಂದು ರಾಷ್ಟ್ರ ಮಾಡದಂತೆ ತಡಿಬೋದು. ಹೌದಾ? ಮಿಲಿಟರಿ ವಸ್ತುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅತ್ಯಂತ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥ ಪರಿಕಲ್ಪನೆಯನ್ನು ಜಾರಿಗೊಳಿಸಿದ್ದೀವಿ.
ಈ ಆತ್ಮನಿರ್ಭರ್ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿರಲಿ, ಕಳೆದ ಒಂದು 5-6 ವರ್ಷಗಳಿಂದ ಭಾರತದ ಮಿಲಿಟರಿ ವಸ್ತುಗಳ ಆಮದಿನಲ್ಲಿ ನಾವು ಭಾರತೀಯರು ಸೌದಿ ಅರೇಬಿಯಾವನ್ನು ಬಿಟ್ಟರೆ ಸೆಕೆಂಡ್ ಸ್ಥಾನದಲ್ಲಿ ನಾವೇ ಇದ್ದೀವಿ. ಅಷ್ಟು ಪ್ರಮಾಣದ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮಿಲಿಟರಿ ಸಾಮಗ್ರಿಗಳನ್ನು ಅಥವಾ ಮಿಲಿಟರಿ ನಾವು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅವುಗಳ ಜೊತೆಗೆ ಬೇಕಾಗಿರೋ ಆರ್ಮ್ಸ್ಗಳಾಗಿರ್ಬೋದು, ಅಮ್ಯುನೇಷನ್ಸ್ಗಳನ್ನಾಗಿರ್ಬೋದು ಇವಾಗ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅಂತಂದರೆ ಈ ರೀತಿಯಾಗಿ ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸಿ ನಾವು ಮಿಲಿಟರಿಗೆ ಅವಶ್ಯಕವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಮ್ಮಲ್ಲೇ ನಾವು ರೆಡಿ ಮಾಡಿಕೊಂಡ್ರೆ, ನಮ್ಮಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೇ ಆದರೆ ನಮ್ಮ ದೇಶದ ಜನರಿಗೆ ಉದ್ಯೋಗವೂ ದೊರೆಯುತ್ತೆ, ನಾವು ಜಗತ್ತಿನಲ್ಲಿ ಮಹತ್ವದ ಶಕ್ತಿಯಾಗಿಯೂ ಕೂಡ ನಾವು ಬೆಳಿತೀವಿ. ನಿಮ್ಮ ನೆನಪಿರಲಿ, ಜಗತ್ತಿನಲ್ಲಿ ಚೀನಾ ಒಂದನ್ನು ಬಿಟ್ಟರೆ ಅತ್ಯಂತ ಹೆಚ್ಚಿನ ಮಿಲಿಟರಿ ಸೈನಿಕರನ್ನು ಹೊಂದಿರತಕ್ಕಂಥ ದೇಶ ಅಂತಂದರೆ ಭಾರತ. ಸದ್ಯ ಭಾರತದ ಮಿಲಿಟರಿ 12 ಲಕ್ಷ ಜನರ ಸೈನಿಕರನ್ನು ಒಳಗೊಂಡಿದೆ. ಹಾಗಾಗಿ ನಾವು ಮಿಲಿಟರಿಯಲ್ಲಿ ದೊಡ್ಡ ಶಕ್ತಿಯೂ ಕೂಡ ನಾವು ಹೌದು. ಯಾವುದೇ ಒಂದು ರಾಷ್ಟ್ರ ಇವಾಗ ಭಾರತದ ಜೊತೆಗೆ ಯುದ್ಧ ಮಾಡಬೇಕಂತಂದರೆ 2 ಸರ್ತಿ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಇದು ಹೆಂಗೆ ಸಾಧ್ಯ ಅಂತಂದರೆ ಮಿಲಿಟರಿ ಸಾಮರ್ಥ್ಯವನ್ನು ನಾವು ವೃದ್ಧಿಸ್ಕೊಂಡಿದ್ದೀವಿ. ಮಿಲಿಟರಿ ಸಾಮರ್ಥ್ಯ ಇದ್ದರೆ ನಾವು ಯಾವುದೇ ದೇಶವನ್ನು ಸುಲಭವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಅಮೇರಿಕಾ ಯಾಕೆ ಸೂಪರ್ ಪವರ್ ಅಂತಂದರೆ ಅಮೇರಿಕಾದ ಮಿಲಿಟರಿ ಸಾಮರ್ಥ್ಯ ಅಷ್ಟು ಅದ್ಭುತವಾಗಿದೆ. ಅಮೇರಿಕಾದ ವಿರುದ್ಧ ಈಗ ಯುದ್ಧ ಮಾಡುವುದಕ್ಕೆ ಯಾವುದೇ ರಾಷ್ಟ್ರಗಳು ಯಾಕೆ ಧೈರ್ಯ ಮಾಡೋದಿಲ್ಲ ಅಂತಂದರೆ ಅಮೇರಿಕಾದ ಮಿಲಿಟರಿ ಶಕ್ತಿ ಅಗಾಧ ಪ್ರಮಾಣದಲ್ಲಿದೆ. ಅಮೇರಿಕಾದ ಬಳಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಣುಬಾಂಬ್ಗಳಿವೆ. ಅಮೇರಿಕಾದ ಬಳಿ ಅತ್ಯಾಧುನಿಕ ಪ್ರಮಾಣದ ಬಾಂಬರ್ಗಳಿವೆ, ನೌಕೆಗಳಿವೆ, ಜಲಾಂತರಗಾಮಿಗಳಿವೆ, ಫಿರಂಗಿಗಳಿವೆ, ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳಿವೆ. ಹಾಗಾಗಿ ಇಷ್ಟೆಲ್ಲ ಇರುವುದರಿಂದ ಆ ರಾಷ್ಟ್ರಕ್ಕೆ ಹೆಚ್ಚಿನ ಶಕ್ತಿ ಆಟೋಮೆಟಿಕ್ಕಾಗಿ ದೊರೆಯುತ್ತೆ. ಇನ್ನೊಂದು ನೀವು ಇಸ್ರೇಲನ್ನು ನೋಡಿ, ಇಸ್ರೇಲಿನ ಸುತ್ತಮುತ್ತಲೂ ಕೂಡ ಎಲ್ಲ ಅರಬ್ ರಾಷ್ಟ್ರಗಳಿವೆ. ಅರಬ್ ರಾಷ್ಟ್ರಗಳು ಇಸ್ರೇಲಿನ ಮೇಲೆ ಹಲವಾರು ಬಾರಿ ದಾಳಿ ಮಾಡಿವೆ. ಇವಾಗಲೂ ಕೂಡ ಹಮಾಸ್ ಮತ್ತು ಇಸ್ರೇಲ್ ನಡುವೆ ದಾಳಿ ಸ್ಟಾರ್ಟ್ ಆಗಿದೆ. ಬಟ್ ಒಂದು ಚಿಕ್ಕ ರಾಷ್ಟ್ರ ಇಸ್ರೇಲ್ ತನ್ನನ್ನು ತಾನು ಈ ಎಲ್ಲ ದಾಳಿಗಳನ್ನು ಮೆಟ್ಟಿ ನಿಂತು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಆಗಿದೆ ಅಂತಂದರೆ ಇಸ್ರೇಲ್ ಹ್ಯಾಸ್ ಡೆವಲಪ್ಡ್ ಮೆನಿ ಹೈ ಟೆಕ್ನಾಲಜಿ ವೆಪನ್ಸ್ಗಳನ್ನು ಇವಾಗ ಇಸ್ರೇಲ್ ಮಾಡ್ಕೊಂಡಿದೆ ಅಂತಂದರೆ ಡೆವಲಪ್ ಮಾಡಿದೆ. ನಾಟ್ ಓನ್ಲಿ ದ್ಯಾಟ್, ಇಸ್ರೇಲ್ ಅಂತಕ್ಕಂಥದ್ದು ಅಂಥ ವೆಪನ್ ಸಿಸ್ಟಮ್ಗಳನ್ನು ಈವನ್ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಅವರು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಮಿಲಿಟರಿ ಸಾಮರ್ಥ್ಯ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸುತ್ತೆ. ಹಾಗಾಗಿ ಯಾವುದೇ ರಾಷ್ಟ್ರಕ್ಕೆ ಮಿಲಿಟರಿ ಶಕ್ತಿಯು ಒಂದು ರಾಷ್ಟ್ರಕ್ಕೆ ಯುದ್ಧ ಮತ್ತು ಶಾಂತಿ ಎರಡೂ ಸಂದರ್ಭಗಳಲ್ಲಿ ಅದು ಸಹಾಯವನ್ನು ಮಾಡುತ್ತೆ. ಯುದ್ಧಗಳನ್ನು ಈಸಿಯಾಗಿ ನಾವು ಗೆಲ್ತಾ ಹೋಗ್ಬೋದು, ಹೌದಾ? ಅದರ ಜೊತೆಗೆ ನಾವು ಶಾಂತಿಯ ಸಂದರ್ಭದಲ್ಲಿ ಇತರೆ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕ ನಮಗೆ ಬೇಕಾಗಿರತಕ್ಕಂಥ ಯಾವುದೇ ವಸ್ತುವನ್ನು, ಯಾವುದೇ ಸರಕನ್ನು ಅಥವಾ ಯಾವುದೇ ರೀತಿಯ ಫೇವರನ್ನು ಆ ರಾಷ್ಟ್ರಗಳಿಂದ ಪಡೆದುಕೊಳ್ಳುವುದಕ್ಕೆ ನಮಗೆ ಇವಾಗ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೇನು ಗಮನಿಸಬೇಕಂತಂದರೆ ಮಿಲಿಟರಿ ಸಾಮರ್ಥ್ಯನೂ ಕೂಡ ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಾಧನ. ಇನ್ನು ಮುಂದಿನದಾಗಿ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬ್ತಾ ಇರತಕ್ಕಂಥ ಅಂಶಗಳಲ್ಲಿ ಮೂರನೇದು ರಾಜಕೀಯ ಅಂಶಗಳು. ಎರಡನೇದಾಗಿ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನೋಡಿದ್ರಿ. ಮೂರನೇ ಕ್ಷೇತ್ರದಲ್ಲಿ ಅಥವಾ ಮೂರನೇ ಫೀಲ್ಡ್ ಯಾವುದಂತಂದರೆ ರಾಜಕೀಯ ಅಂಶಗಳು. ಒಂದು ದೇಶದಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬಬಲ್ಲದೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಇವಾಗ ಗಮನಿಸೋಣ. ಮೊದಲನೇದಾಗಿ ಸರ್ಕಾರದ ಸ್ವರೂಪ ಅಥವಾ ವಿಧ ಅಂತಂದರೆ ಟೈಪ್ ಆಫ್ ಗೌರ್ಮೆಂಟ್. ಯಾವ ವಿಧದ ಸರ್ಕಾರ ವ್ಯವಸ್ಥೆ ಆ ದೇಶದಲ್ಲಿ ಇದೆ ಅನ್ನುವುದು ಕೂಡ ಆ ದೇಶಕ್ಕೆ ಶಕ್ತಿಯಾಗಿ ಅಥವಾ ಶಾಪವಾಗಿ ಪರಿಣಮಿಸಬಲ್ಲದು. ಯಾಕಂತಂದರೆ ಸರ್ಕಾರಗಳು, ದೇಶವನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ದಕ್ಷವಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ನಿಜವಾಗೂ ಅವು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುತ್ತವೆ. ಬಟ್ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದರೆ, ದೇಶವನ್ನು ಒಡೆದು ಆಳ್ತಕ್ಕಂಥ ಧರ್ಮ ಜಾತಿಯ ಆಧಾರದ ಮೇಲೆ ದೇಶವನ್ನು ಒಡೆದು ಆಳ್ತಕ್ಕಂಥ ನೀತಿಯನ್ನು ಅನುಸರಿಸ್ಕೊಂಡ್ರೆ ಅಂತಹ ಸರ್ಕಾರಗಳು ಯಾವತ್ತೂ ಕೂಡ ಒಂದು ದೇಶಕ್ಕೆ ಅವು ಶಾಪವಾಗಿ ಪರಿಣಮಿಸುವುದರಲ್ಲಿ ಎರಡು ಮಾತು ಇಲ್ಲ. ಹಾಗಾಗಿ ಪಾಯಿಂಟ್ ಏನು ನೆನಪಿಟ್ಕೊಳ್ಳೋಂತಂದರೆ ಸರ್ಕಾರದ ಸ್ವರೂಪ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದರೆ till today there is no consensus as to what kind of government is a boon or bane to a country ಅಂತಕ್ಕಂಥದ್ದು. ಅಂತಂದರೆ ಯಾವ ವಿಧದ ಸರ್ಕಾರ ರಾಷ್ಟ್ರದಲ್ಲಿ ಇದ್ದರೆ ಅದು ಒಳ್ಳೆಯದು ಅಥವಾ ಶಕ್ತಿಯನ್ನು ಹೆಚ್ಚಿಸ್ತದೆ. ಯಾಕಂತಂದರೆ ಕೆಲವೊಂದು ಸರ್ವಾಧಿಕಾರಿ ಸರ್ಕಾರಗಳು ಕೂಡ ರಾಷ್ಟ್ರ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದಿವೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಟೊಟಾಲಿಟೇರಿಯನ್ ಅಥವಾ ಅಥಾರಿಟೇರಿಯನ್ ಕಂಟ್ರೀಸ್ಗಳು, ಜರ್ಮನಿ ಅಂತಕ್ಕಂಥದ್ದು, ಅಥವಾ ಇವಾಗ ನೀವು ಇಟಲಿಯನ್ನು ನೋಡಿ. ಜರ್ಮನಿಯನ್ನು ಅತ್ಯಂತ ಪವರ್ಫುಲ್ ಕಂಟ್ರಿಯಾಗಿ ಮತ್ತೆ ಮರುಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಇವಾಗ ಹಿಟ್ಲರ್ಗೆ ಸಲ್ತದೆ. ಹಿಟ್ಲರ್ ವಾಸ್ ಅ ಡಿಕ್ಟೇಟರ್, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಡಿಕ್ಟೇಟರ್ ಯುದ್ಧದಲ್ಲಿ, ಪ್ರಥಮ ಜಾಗತಿಕ ಯುದ್ಧದಲ್ಲಿ ಸೋತ ಜರ್ಮನಿಯನ್ನು ಅವನು ಬೆಳೆಸಿದ್ದು, ಕಟ್ಟಿದ್ದು, ಅದು ನಿಜವಾಗಲೂ ಕೂಡ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ. ಅದೇ ರೀತಿ ಮುಸ್ಲೋನಿ, ಅವನ ವಾದ ಏನೇ ಇರಲಿ, ಫ್ಯಾಸಿಸಮ್ ಅಂತಕ್ಕಂಥದ್ದು ಇಟ್ಸ್ ಅ ಸೈಕೋಪ್ಯಾತ್
ಐಡಿಯಾಲಜಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಆದರೂ ಕೂಡ ಅಂಥ ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ಮುಸೋಲಿನಿ ಇಟಲಿಯನ್ನು ಒಂದು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಕಟ್ಟಿದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸವಂತಲೇ ಹೇಳಬೇಕು. ಇವಾಗ ಪಕ್ಕದ ಚೀನಾದಲ್ಲಿನೇ ಕಮ್ಯುನಿಸ್ಟ್ ಸರ್ಕಾರ ಇದೆ. ಆ ಕಮ್ಯುನಿಸ್ಟ್ ಸರ್ಕಾರ ಇವಾಗ ಚೀನಾವನ್ನು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ, ಇವಾಗ 21st ಸೆಂಚುರಿಯ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಇವಾಗ ಯಾರು ಹೊರಹೊಮ್ಮಿದ್ದಾರೆ ಅಂತಂದರೆ ಅಮೇರಿಕಾವನ್ನು ಹಿಂದಿಕ್ಕಬಲ್ಲ ಸಾಮರ್ಥ್ಯವನ್ನು ಇವಾಗ ಚೀನಾ ಹೊಂದಿದೆ. ಹಾಗಾಗಿ ಒಂದು ರಾಷ್ಟ್ರದಲ್ಲಿ ಯಾವ ವಿಧದ ಸರ್ಕಾರ ಇದ್ದರೆ ಅದು ರಾಷ್ಟ್ರಕ್ಕೆ ಶಕ್ತಿಯನ್ನು ಒದಗಿಸಬಲ್ಲದು ಅಂತಕ್ಕಂಥದ್ರ ಬಗ್ಗೆ ಕನ್ಸೆನ್ಸಸ್ ಇಲ್ಲ. ಅದೇ ರೀತಿಯಾಗಿ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಕೂಡ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬಬಲ್ಲವು. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ, ಅಮೇರಿಕಾದಲ್ಲಿ ಪ್ರಜಾಪ್ರಭುತ್ವ ಇದೆ, ಜಪಾನ್ನಲ್ಲಿ ಪ್ರಜಾಪ್ರಭುತ್ವ ಇದೆ. ಇಂತಹ ರಾಷ್ಟ್ರಗಳು ಕೂಡ ದೇಶಕ್ಕೆ ಶಕ್ತಿಯನ್ನು ತುಂಬಬಲ್ಲವು. ಬಟ್ ಏನು ನೆನಪಿಟ್ಕೊಳ್ಬೇಕಂತಂದರೆ, ಯಾವತ್ತೂ ಕೂಡ ಸರ್ವಾಧಿಕಾರಿ ಸರ್ಕಾರಗಳಿಗಿಂತ ಪ್ರಜಾಸತ್ತಾತ್ಮಕ ಸರ್ಕಾರಗಳು, ಪ್ರಾಮಾಣಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು, ರಾಷ್ಟ್ರದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸರ್ಕಾರಗಳು ದೇಶದಲ್ಲಿ ಇದ್ದರೆ ಅವು ನಿಜವಾಗೂ ಕೂಡ ರಾಷ್ಟ್ರಕ್ಕೆ ಶಕ್ತಿಯನ್ನು ಒದಗಿಸ್ತವೆ. ಯಾಕಂತಂದರೆ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಜನರ ಆಶೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡುವುದರಿಂದ ಜನರು ಯುದ್ಧದ ಸಂದರ್ಭದಲ್ಲಿ ನಾಯಕರು ಕೊಟ್ಟ ಯುದ್ಧಗಳಿಗೆ ಕರೆಗೆ ಮನಸೋತು ಅಥವಾ ಅದಕ್ಕೆ ಬೆಲೆ ಕೊಟ್ಟು ಅವರು ಕೂಡ ಯುದ್ಧಗಳಲ್ಲಿ ಅರ್ಪಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇನ್ ಡಿಕ್ಟೇಟೋರಿಯಲ್ ಗೌರ್ಮೆಂಟ್ಗಳಲ್ಲಿ ಯಾವ ಒಬ್ಬ ಡಿಕ್ಟೇಟರ್ ತನ್ನ ಸ್ವಾರ್ಥಕ್ಕಾಗಿ ಯುದ್ಧಕ್ಕೆ ಕರೆ ಕೊಟ್ಟಾಗ ಜನ ಪ್ರಾರಂಭದಲ್ಲಿ ಯುದ್ಧಗಳಿಗೆ ಧುಮುಕ್ಬೋದು. ಬಟ್ ನಂತರದ ದಿನಗಳಲ್ಲಿ ಅವರು ಅದರ ಬಗ್ಗೆ ತಾತ್ಸಾರ ಭಾವನೆಯನ್ನು ಮೂಡ್ತಕ್ಕಂಥ ಹಲವಾರು ನಿದರ್ಶನಗಳನ್ನು ಇತಿಹಾಸ ತನ್ನ ಗರ್ಭದಲ್ಲಿ ಅಡಗಿಸಿಟ್ಕೊಂಡಿದೆ. ಹಾಗಾಗಿ ಒಂದು ರಾಷ್ಟ್ರಕ್ಕೆ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಇದ್ದರೆ ಅವು ಪ್ರಾಮಾಣಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು, ಪ್ಯಾಟ್ರಿಯೋಟಿಕ್ ಪ್ರಜಾಸತ್ತಾತ್ಮಕ ಸರ್ಕಾರಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ನಿರಪೇಕ್ಷತೆ ಅಂತಕ್ಕಂಥದ್ದು, ಭ್ರಾತೃತ್ವ ಭಾವನೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಸರ್ಕಾರಗಳು ಇದ್ದರೆ ಅವು ರಾಷ್ಟ್ರಕ್ಕೆ ಯಾವತ್ತೂ ಕೂಡ ವರದಾನ. ಇಲ್ಲವೆಂತಂದರೆ ಅವು ರಾಷ್ಟ್ರಕ್ಕೆ ಯಾವತ್ತೂ ಕೂಡ ಕಂಟಕವಾಗಿ ಪರಿಣಮಿಸುವುದರಲ್ಲಿ ನಿಜವಾಗೂ ಕೂಡ ಯಾವುದೇ ಸಂಶಯ ಅಂತಕ್ಕಂಥದ್ದು ಇಲ್ಲ. ಇನ್ನು ಎರಡನೇದಾಗಿ ನೌಕರರ ವರ್ಗದ ದಕ್ಷತೆ. ಯಾವುದೇ ಒಂದು ರಾಷ್ಟ್ರದ ರಾಜಕೀಯದಲ್ಲಿ ನೌಕರರ ವರ್ಗ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ನೌಕರರ ವರ್ಗವನ್ನು ಸ್ಟೀಲ್ ಫ್ರೇಮ್ ಆಫ್ ಅ ಕಂಟ್ರಿ ಅಂತ ಕರಿತೀವಿ. ಯಾಕಂತಂದರೆ ಯಾವುದೇ ಒಂದು ದೇಶದ ಎಕ್ಸಿಕ್ಯೂಟಿವನ್ನು ನಾವು ಎರಡು ಭಾಗ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಇನ್ನೊಂದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಥೇಳಿ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳನ್ನು ಅಕ್ಷರಶಃ ಗ್ರೌಂಡ್ ಲೆವೆಲ್ನಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರಂತಂದರೆ ಅಲ್ಲಿರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಅಂತಂದರೆ ಅಧಿಕಾರಿ ವರ್ಗ. ಇವಾಗ ಸರ್ಕಾರ ಏನೋ ಕೊರೋನಾ ವೈರಸ್ ಬಂದಿದೆ, ಸರ್ಕಾರ ಏನೋ ಸಿಲಿಂಡರ್ಗಳನ್ನು ಜನರಿಗೆ ಒದಗಿಸಿ, ಆಕ್ಸಿಜನನ್ನು ಕೊಡಿ, ಮೆಡಿಕಲ್ ಫೆಸಿಲಿಟಿಗಳನ್ನು ಕೊಡಿ, ರೆಮ್ಡೆಸಿವಿರ್ ಚುಚ್ಚುಮದ್ದನ್ನು ಜನರಿಗೆ ಕೊಡಿ, ಬ್ಲ್ಯಾಕ್ ಫಂಗಸ್ ಅಂತ ಒಂದು ಕಾಯಿಲೆ ಬಂದಿದೆ, ಇಂಥ ಚುಚ್ಚುಮದ್ದುಗಳನ್ನು ನೀವು ಜನರಿಗೆ ಪೂರೈಸಿ ಅಂಥೇಳಿ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತೊಗೊಂಬರ್ತಾ ಇದೆ, ಸಾಕಷ್ಟು ಖರ್ಚನ್ನು ಮಾಡ್ತಾ ಇದೆ. ಬಟ್ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಅಷ್ಟೇ ಕಳಕಳಿಯಿಂದ ಪ್ರಾಮಾಣಿಕತೆಯಿಂದ ಈ ಕೆಲಸದಲ್ಲಿ ಭಾಗಿಯಾದರೆ ಸರ್ಕಾರ ಅಂದುಕೊಂಡಂಥ ಉದ್ದೇಶಗಳು ಇವಾಗ ನಿಜವಾಗೂ ಕೂಡ ಏನಾಗ್ತಾವೆ ಅಂತಂದರೆ ಗೆಟ್ರು, ಅವುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲ್ಪಡ್ತವೆ. ಬಟ್ ಅಲ್ಲಿರ್ತಕ್ಕಂಥ ನೌಕರರ ವರ್ಗ ಎತ್ತು ಏರಿಗೆ ಕೋಣಕ್ಕೇರಿಂಗಿ ಅನ್ನಂಗೆ ಸರ್ಕಾರ ತೋರಿಸಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಡೆಯುವುದನ್ನು ಬಿಟ್ಟು ಸ್ವಂತ ಸ್ವಾರ್ಥಕ್ಕಾಗಿ ಸರ್ಕಾರದ ಈ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ನಿಜವಾಗೂ ಕೆಟ್ಟ ಹೆಸರು ಬರೋದು ಮಾತ್ರ ಅಲ್ಲ, ಆ ದೇಶದಲ್ಲಿ ನಿಜವಾಗೂ ಕೂಡ ಅರಾಜಕತೆ ಅಂತಕ್ಕಂಥದ್ದು ತಾಂಡವಾಡುತ್ತೆ. ಅದಕ್ಕಾಗಿ ಬ್ಯೂರೋಕ್ರಸಿ ಅಂತಕ್ಕಂಥದ್ದು ನೌಕರ ವರ್ಗ ಅಲ್ಲಿ ಹೆಂಗಿರಬೇಕಂತಂದರೆ ದಕ್ಷವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಪಾರದರ್ಶಕವಾಗಿರಬೇಕು ಮತ್ತು ಉತ್ತಮವಾಗಿರತಕ್ಕಂಥ ನಡತೆಯನ್ನು ಹೊಂದಿರಬೇಕು. ಕಷ್ಟದ ಕಾಲದಲ್ಲಿ ಈ ನೌಕರ ವರ್ಗಕ್ಕೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ದೇಶದ ಹಿತಾಸಕ್ತಿನೇ ಮುಖ್ಯವಾಗಬೇಕು. ದೇಶಕ್ಕಾಗಿ ಅರ್ಪಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ದುಡಿತಾ ಇರ್ತಕ್ಕಂಥ ಜನಸಂಖ್ಯೆ ಅಲ್ಲಿರಬೇಕು. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮುಂದುವರಿದ ರಾಷ್ಟ್ರಗಳನ್ನ ನೀವೇನಾದರೂ ತೊಗೊಂಡ್ರೆ ಅಲ್ಲಿರ್ತಕ್ಕಂಥ ನೌಕರರ ವರ್ಗ ಅತ್ಯಂತ ದಕ್ಷತೆಯಿಂದ ಕೂಡಿದೆ. ಅಲ್ಲಿ ಕರಪ್ಷನ್ ಇಲ್ಲವೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಅಲ್ಲಿ ಕರಪ್ಷನ್ ಇದೆ. ಬಟ್ ಭಾರತದಲ್ಲಿ ಎಷ್ಟು ಕರಪ್ಷನ್ ತಾಂಡವಾಡ್ತಾ ಇದೆ, ಬಹುಶಃ ಅನ್ನೋಕ್ಕಿಂತಲೂ ನಿಖರವಾಗಿ ಅಷ್ಟು ಕರಪ್ಷನ್ ಆ ರಾಷ್ಟ್ರಗಳಲ್ಲಿ ಇಲ್ಲ. ಯಾಕಂತಂದರೆ ಕರಪ್ಷನ್ ಅಂತಕ್ಕಂಥದ್ದು ಯಾವುದೋ ರಾಷ್ಟ್ರ ಮುಂದುವರೆದಿದೆ ಅಂತಂದರೆ ಅಲ್ಲಿ ಕರಪ್ಷನ್ ಕಮ್ಮಿ ಇದೆ ಅಂತಲೇ ಅರ್ಥ. ಒಂದು ಸಮಾಜದಲ್ಲಿ ಆ ರಾಷ್ಟ್ರದ ಸಮಾಜದಲ್ಲಿ ಕರಪ್ಷನ್ ಇದೆ ಅಂತಂದರೆ ಆ ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಜವಾಗೂ ಕೂಡ ಸಾಕಷ್ಟು ಸಮಸ್ಯೆಗಳು ತಾನೆಯಾಗಿ ಜನ್ಮವನ್ನು ಪಡ್ಕೊಳ್ತವೆ. ಹೀಗಾಗಿ ಒಂದು ರಾಷ್ಟ್ರವನ್ನು ಆಳ್ತಾ ಇರತಕ್ಕಂಥ ನೌಕರ ವರ್ಗ ಅಂತಕ್ಕಂಥದ್ದು ಏನಿದೆ, ಇದರ ಮೊರ್ಯಾಲಿಟಿ ಆಗಿರ್ಬೋದು, ಅದರ ಎಫಿಷಿಯನ್ಸಿ, ಇಟ್ ಶುಡ್ ಬಿ ಆಲ್ವೇಸ್ ಏನು ಇಟ್ಕೋಬೇಕಂತಂದರೆ ಸೌಂಡ್ ಆಗಿರಬೇಕು. ಅದು ಅತ್ಯಂತ ಉನ್ನತ ಮಟ್ಟದಲ್ಲಿ ಇದ್ದರೆ ರಾಷ್ಟ್ರಕ್ಕೆ ನಿಜವಾಗೂ ಅದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನದಾಗಿ ರಾಜಕೀಯ ಅಂಶಗಳಲ್ಲಿ ನಾಯಕತ್ವ, ಲೀಡರ್ಶಿಪ್ ಅಂತಕ್ಕಂಥದ್ದು ನಿಜವಾಗೂ ಕೂಡ ಒಂದು ನೌಕೆಯನ್ನು ದಡಕ್ಕೆ ಸೇರಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಆ ನೌಕೆಯಲ್ಲಿರ್ತಕ್ಕಂಥ ಕ್ಯಾಪ್ಟನ್ ಮಾಡ್ತಾನೆ. ಅದೇ ರೀತಿಯಾಗಿ
ಯಾವುದೇ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಪ್ರಗತಿಯನ್ನು ಸಾಧಿಸುವುದು ಅಲ್ಲಿ ಯಾವ ರೀತಿಯ ಲೀಡರ್ ಇದ್ದಾನೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ನಾಯಕ ಇದ್ದಾನೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜಗತ್ತಿನಲ್ಲಿ ಬೇರೆ ಬೇರೆ ವಿಧದ ಸರ್ಕಾರಗಳನ್ನು ನೋಡ್ತೀರಿ. ಅರಸೊತ್ತಿಗೆ ಇದ್ದರೆ ಅಲ್ಲಿ ಇವನ್ ಅರಬ್ ಕಂಟ್ರಿಗಳಲ್ಲಿರುವಂತೆ ಅರಸೊತ್ತಿಗೆ ಇದ್ದರೆ ಸೌದಿ ಅರೇಬಿಯಾದಲ್ಲಿ ಅರಸೊತ್ತಿಗೆ ಇದೆ. ಅಲ್ಲಿ ಅರಸ್ ಅಂತಕ್ಕಂಥವನು ಹಿ ಶುಡ್ ಬಿ ಅ ಕೆಪೇಬಲ್ ಮತ್ತು ಸ್ಟ್ರಾಂಗ್ ಅಂತಕ್ಕಂಥ ಒಬ್ಬ ಲೀಡರ್ ಅವನಾಗಿರಬೇಕು. ಪ್ರಜಾಸತ್ತಾತ್ಮಕ ಸರ್ಕಾರಗಳಿದ್ದರೆ ಅಲ್ಲಿರ್ತಕ್ಕಂಥ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದ್ದರೆ ಅಮೇರಿಕಾದ ಅಧ್ಯಕ್ಷನಂತೆ ಆ ಸಿಸ್ಟಮ್ ಇದ್ದರೆ ಅಲ್ಲಿ ಅಧ್ಯಕ್ಷನಾದವನು ಅತ್ಯಂತ ಒಬ್ಬ ಕೆಪೇಬಲ್ ಪರ್ಸನ್ ಆಗಿರಬೇಕು. ಇವನ್ ಸಂಸದೀಯ ಮಾದರಿ ಸರ್ಕಾರಗಳಿದ್ದರೆ ಅಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಯ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಅತ್ಯಂತ ದಕ್ಷನಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು. ಹಾಗಾಗಿ ಒಂದು ಸಾಮಾನ್ಯ ನಾನುಡಿ ಅಂತಕ್ಕಂಥದ್ದು ಮತ್ತು ಇಟ್ಸ್ ಅ ವೆರಿ ಮೀನಿಂಗ್ಫುಲ್ ಒಂದು ನಾನುಡಿ. An army of lions led by a sheep can be easily defeated by an army of sheep led by a lion. ಇದರ ಅರ್ಥ ಏನಂತಂದರೆ ನಾಯಕತ್ವ ಅಂತಂದರೆ ಏನು ಅನ್ನೋದನ್ನು ಅದರ ಅರ್ಥವನ್ನು ತಿಳಿಸೋಕ್ಕೆ ಈ ಒಂದು ಲೈನ್ ಸಾಕು. ಕುರಿಗಳಿಂದ ಕೂಡಿರ್ತಕ್ಕಂಥ ಒಂದು ಸೈನ್ಯದ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಒಂದು ಸಿಂಹವು ಈಸಿಯಾಗಿ ಯಾವ ಸೈನ್ಯವನ್ನು ಸೋಲಿಸ್ಬೋದು ಅಂತಂದರೆ ಸಿಂಹಗಳಿಂದ ಕೂಡಿರ್ತಕ್ಕಂಥ ಕುರಿಗಳ ನಾಯಕತ್ವದಲ್ಲಿ ಇರ್ತಕ್ಕಂಥ ಒಂದು ಸೈನ್ಯವನ್ನು ಈಸಿಯಾಗಿ ಡಿಫೀಟ್ ಮಾಡ್ಬೋದು. ಅಂತಂದರೆ ಒಬ್ಬ ಲೀಡರ್ ಅಂತಂದರೆ ಯಾರಂತಂದರೆ ರಾಷ್ಟ್ರಶಕ್ತಿಯ ಅಷ್ಟೂ ಮೂಲಾಂಶಗಳನ್ನು ಒಗ್ಗೂಡಿಸಿ ಯಾವ ಮೂಲಾಂಶವನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವನ್ನೇ ನಿಜವಾದ ಲೀಡರ್. ಹೌದಾ? ಇತಿಹಾಸದಲ್ಲಿ ನೀವು ನೋಡಿ, ನೆಪೋಲಿಯನ್ ಬೋನಾಪಾರ್ಟ್ ಇರ್ಬೋದು, ವಿನ್ಸ್ಟನ್ ಚರ್ಚಿಲ್ ಇರ್ಬೋದು, ಥಿಯೋಡರ್ ರೂಸ್ವೆಲ್ಟ್ ಇರ್ಬೋದು, ಆಮೇಲೆ ಮಾವೋ ಇರ್ಬೋದು, ಫ್ರಾನ್ಸಿನ ಡಿ ಗಾಲೆ ಇರ್ಬೋದು, ಭಾರತದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಇರ್ಬೋದು, ಆಮೇಲೆ ಚೀನಾದ ಅಧ್ಯಕ್ಷರಾಗಿರ್ತಕ್ಕಂಥ ಜಿನ್ಪಿಂಗ್ ಇರ್ಬೋದು. ಇವರೆಲ್ಲ ಎಂಥ ಲೀಡರ್ಗಳಂತಂದರೆ ಎಲ್ಲ ಲಿಮಿಟೇಷನ್ಗಳನ್ನು ಮೆಟ್ಟಿ ನಿಂತು ತಮ್ಮ ರಾಷ್ಟ್ರದ ಬಗ್ಗೆ ಅತಿಯಾದ ಗೌರವವನ್ನು ಹೊಂದಿ ರಾಷ್ಟ್ರವನ್ನು ಒಂದು ಮಹಾನ್ ಶಕ್ತಿಯಾಗಿ ಬೆಳೆಸಿರ್ತಕ್ಕಂಥ ಮಹಾನ್ ಲೀಡರ್ಗಳಿವರು. ಹಾಗಾಗಿ ಇಂತಹ ಸಮರ್ಥ ನಾಯಕತ್ವ ಒಂದು ರಾಷ್ಟ್ರಕ್ಕೆ ಲಭ್ಯ ಆದರೆ ಆ ರಾಷ್ಟ್ರಗಳು ಯಾವತ್ತೂ ಕೂಡ ಏನು ಮಾಡ್ತಾವೆ ಅಂದರೆ ಪ್ರಗತಿಯನ್ನು ಸಾಧಿಸ್ತವೆ. ಹಾಗಾಗಿ ಲೀಡರ್ಗಳಿಗೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ರಾಷ್ಟ್ರದ ಹಿತಾಸಕ್ತಿ ಏನಾಗಬೇಕಂತಂದರೆ ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ಅವ್ರದ್ದು ವಹಿಸಬೇಕು. ಹಾಗಾಗಿ ಒಬ್ಬ ಲೀಡರ್ ಯಾರಂತಂದರೆ ಎಲ್ಲ ವರ್ಗಗಳನ್ನು, ಎಲ್ಲ ಜಾತಿಗಳನ್ನು, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಿ ಎಲ್ಲರನ್ನೂ ಕೂಡ ಸಮಾನ ಪ್ರಗತಿಯತೆ ಕಡೆಗೆ ಒಯ್ತಾನೋ, ದೇಶದಲ್ಲಿ ಒಬ್ಬ ಲೀಡರ್ ಭ್ರಾತೃತ್ವ ಭಾವನೆಯನ್ನು ಬೆಳೆಸ್ತಾನೋ, ಒಬ್ಬ ಲೀಡರ್ ದೇಶದಲ್ಲಿ ಧರ್ಮ ಜಾತಿಗಳ ಮಧ್ಯೆ ದೇಶವನ್ನು ಸಿಲುಕಿಸಿ ಒಡೆದ ಆಳಾರದೆ ಎಲ್ಲರ ನಡುವೆ ಸೌಹಾರ್ದತೆಯನ್ನು ಬೆಳೆಸಿ ಎಲ್ಲರನ್ನ ಸಾಧಿಸ್ತಕ್ಕಂಥ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಸಾಥ್ ಅಂತಕ್ಕಂಥದ್ದು ಬರೀ ಒಂದು ವಾಕ್ಯವನ್ನಾಗಿ ಮಾತ್ರ ಹೇಳದೆ ಅದನ್ನು ಅಕ್ಷರಶಃ ಕಾಯವಾಚ ಮನಸ್ಸಿನಿಂದ ನಿಭಾಯಿಸ್ತಾನೋ ಅಂಥವನನ್ನು ನಾವು ಒಬ್ಬ ಸಮರ್ಥ ಲೀಡರ್ ಅಂತ ಕರಿತೀವಿ. ಹಾಗಾಗಿ ಇಂತಹ ನಾಯಕತ್ವ ಸಿಕ್ಕರೆ ಒಂದು ದೇಶ ಮಹಾನ್ ರಾಷ್ಟ್ರವಾಗಿ ಬೆಳೆಯುವುದರಲ್ಲಿ ಎರಡು ಮಾತು ಇಲ್ಲ. ಹಾಗಾಗಿ ನಾಯಕತ್ವ ಅಂತಕ್ಕಂಥದ್ದು ಒಂದು ದೇಶಕ್ಕೆ ಅತ್ಯಂತ ಮಹತ್ವದ್ದು. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಗುಣಮಟ್ಟ. ರಾಜತಾಂತ್ರಿಕತೆ ಅಂತಂದರೆ ಇಂಗ್ಲೀಷ್ನಲ್ಲಿ ನಾವು ಡಿಪ್ಲೊಮಸಿ ಅಂತ ಹೇಳ್ತೀವಿ. ಡಿಪ್ಲೊಮಸಿ ಅಂತಂದರೆ ಯಾವುದೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ವ್ಯವಹರಿಸುವಾಗ ಡಿಪ್ಲೊಮ್ಯಾಟಿಕ್ ಆಗಿ ಅಥವಾ ಡಿಪ್ಲೊಮ್ಯಾಟ್ಸನ್ನು ಅಪಾಯಿಂಟ್ ಮಾಡ್ಕೊಂಡಿರುತ್ತೆ. ಹೌದಾ? ಇವಾಗ ನೀವು ನೋಡಿ 18 ಮತ್ತು 19ನೇ ಶತಮಾನದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಡಿಪ್ಲೊಮಸಿಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ರಾಷ್ಟ್ರಗಳಾಗಿದ್ದವು. ಡಿಪ್ಲೊಮ್ಯಾಟ್ಸ್ ಅಂತಂದರೆ ಯಾರಂತಂದರೆ ಇವರು ಒಂದು ದೇಶದ ರಾಯಭಾರಿಗಳು. ಇವರು ದೇಶದ ರಾಯಭಾರಿಗಳಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾರೆ, ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಭಾರತದ ನ್ಯಾಷನಲ್ ಇಂಟ್ರೆಸ್ಟ್ ಏನಿದೆ ಇದನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬೇರೆ ರಾಷ್ಟ್ರಗಳ ಒಪಿನಿಯನ್ಗಳನ್ನು ಭಾರತಕ್ಕೆ ತಿಳಿಸ್ತಾರೆ, ಭಾರತದ ಒಪಿನಿಯನ್ನ ಬೇರೆ ರಾಷ್ಟ್ರಗಳಿಗೆ ತಿಳಿಸ್ತಾರೆ. ಭಾರತದ ಜನ ಏನು ಇವಾಗ ಬೇರೆ ರಾಷ್ಟ್ರಗಳಲ್ಲಿದ್ದಾರೆ ಅಥವಾ ಅವರ ಹಿತಾಸಕ್ತಿಯನ್ನು ಕಾಯ್ತಕ್ಕಂಥ ಕೆಲಸವನ್ನು ಕೂಡ ಇವಾಗ ಡಿಪ್ಲೊಮ್ಯಾಟ್ಸ್ ಮಾಡ್ತಾರೆ. ಯುದ್ಧದಿಂದ ನಾವು ಏನನ್ನು ಸಾಧಿಸೋಕ್ಕೆ ಆಗೋದಿಲ್ವೋ ಅದನ್ನು ನಾವು ಶಾಂತಿಯಿಂದ ಮಾತುಕತೆಗಳ ಮೂಲಕ ಡಿಪ್ಲೊಮಸಿಯನ್ನು ಒಂದು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವುದರ ಮೂಲಕ ನಾವು ಅದನ್ನು ಈಸಿಯಾಗಿ ನಾವು ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆನ್ರಿ ಕಿಸಿಂಜರ್ ಅಂಥೇಳಿ ಒಬ್ಬ ಅತ್ಯಂತ ಫೇಮಸ್ ಡಿಪ್ಲೊಮ್ಯಾಟ್. ಇವರು ಅಮೇರಿಕಾದವರು. ಇವರು ಶೀತಲ ಸಮರದ ಕಾಲದಲ್ಲಿ ಅಮೇರಿಕಾ ಮತ್ತು ರಷ್ಯಾದ ನಡುವೆ ಇದ್ದಿರತಕ್ಕಂಥ ಒಂದು ಏನು ಫ್ರಿಕ್ಷನ್ ಇತ್ತು, ಈ ಫ್ರಿಕ್ಷನ್ನ ಒಂದು ಅದರ ಕಾವನ್ನು ತಿಕ್ಕಾಟವನ್ನು ಕಡಿಮೆಗೊಳಿಸುವುದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಹೆನ್ರಿ ಕಿಸಿಂಜರ್ ನಿಕ್ಸನ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾತ್ರವನ್ನು ವಹಿಸಿದರು. ಅದೇ ರೀತಿಯಾಗಿ ಡಿಪ್ಲೊಮಸಿ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಪಾತ್ರವನ್ನು ಒಂದು ರಾಷ್ಟ್ರದ ಶಕ್ತಿಯನ್ನು ತುಂಬುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೌದಾ? ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಗುಣಮಟ್ಟ ಅಂತಕ್ಕಂಥದ್ದು ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರಾಜತಾಂತ್ರಿಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಂಶಗಳ ಮೂಲಕ ಇವಾಗ ದೃಢಪಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇಷ್ಟೆಲ್ಲ ಅಂಶಗಳನ್ನು ರಾಷ್ಟ್ರಕ್ಕೆ ಶಕ್ತಿ ತುಂಬತಕ್ಕಂಥ ಅಂಶಗಳನ್ನು ನೆನಪಿಟ್ಕೊಳ್ಳಿ.
ಇದು ಸಾಧ್ಯ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ಎಕ್ಸಾಂಪಲ್ಗಳನ್ನು ಇದರೊಳಗೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲಾದರೂ ಯಾವುದಾದ್ರೂ ಭಾಗದಲ್ಲಿ ತಿಳಿದಿದ್ದರೆ, ನಿಮ್ಮ ಸಂದೇಹಗಳು ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಚಾಟ್ ಮಾಡುವುದರ ಮೂಲಕ ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.